ನಮಸ್ಕಾರ ಸ್ನೇಹಿತರೆ. ಇಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಲ್ಲಿ ನೇಮಕಾತಿಯಾಗುತ್ತಿರುವ ಇಂಟರ್ನ್ಯಾಷನಲ್ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಹುದ್ದೆಯ ಬಗ್ಗೆ ತಿಳಿದುಕೊಳ್ಳೋಣ. ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಉದ್ಯೋಗವಾಗಿದ್ದು 0ರಿಂದ 2 ವರ್ಷದ ಅನುಭವ ಹೊಂದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಸ್ಯಾಲರಿ ಸುಮಾರು ₹3.25 ಲಕ್ಷದಿಂದ ₹6 ಲಕ್ಷದವರೆಗೆ ನೀಡಲಾಗುತ್ತದೆ. ಈಗ ಈ ಉದ್ಯೋಗದ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಸ್ನೇಹಿತರೆ, ಈಗ ನೀವು ನೋಡುತ್ತಿರುವುದು ನಾಕ್ರಿನಲ್ಲಿ ಪ್ರಕಟವಾಗಿರುವ ಅಧಿಕೃತ ಜಾಬ್ ಪೋಸ್ಟ್ ಆಗಿದೆ. ಈ ವಿಡಿಯೋದಲ್ಲಿ ಈ ಉದ್ಯೋಗದ ಸ್ಯಾಲರಿ, ವರ್ಕ್ ಫ್ರಮ್ ಹೋಮ್ ಅವಕಾಶ, ರಿಕ್ವೈರ್ಡ್ ಸ್ಕಿಲ್ಸ್, ರೆಸ್ಪಾನ್ಸಿಬಿಲಿಟೀಸ್ ಹಾಗೂ ಅಪ್ಲೈ ಪ್ರಾಸೆಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸರಳ ಕನ್ನಡದಲ್ಲಿ ವಿವರಿಸಿದ್ದೇನೆ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಈ ಹುದ್ದೆಯಲ್ಲಿ ಇಂಟರ್ನ್ಯಾಷನಲ್ ಕಸ್ಟಮರ್ಸ್ ಜೊತೆ ಕಾಲ್ಸ್, ಇಮೇಲ್ಸ್ ಮತ್ತು ಚಾಟ್ಸ್ ಮೂಲಕ ಮಾತನಾಡಿ ಅವರ ಸಮಸ್ಯೆಗಳನ್ನು ಪರಿಹರಿಸಬೇಕು. ಕಸ್ಟಮರ್ ರೆಕಾರ್ಡ್ಸ್ ಅನ್ನು ಕ್ರಮ್ ಸಾಫ್ಟ್ವೇರ್ನಲ್ಲಿ ಅಪ್ಡೇಟ್ ಮಾಡಬೇಕು ಹಾಗೂ ತಂಡದೊಂದಿಗೆ ಸೇರಿ ಉತ್ತಮ ಕಸ್ಟಮರ್ ಸರ್ವಿಸ್ ನೀಡಬೇಕು. ಈ ಹುದ್ದೆಗೆ ಉತ್ತಮ ಸ್ಪೋಕನ್ ಮತ್ತು ರಿಟನ್ ಇಂಗ್ಲಿಷ್ ಕಡ್ಡಾಯವಾಗಿದೆ. ಮೆಸ್ ಆಫೀಸ್ ಬಗ್ಗೆ ಮೂಲಭೂತ ಜ್ಞಾನ ಇರಬೇಕು. ಕಮ್ಯುನಿಕೇಷನ್ ಸ್ಕಿಲ್ಸ್ ಹಾಗೂ ಕಸ್ಟಮರ್ ಹ್ಯಾಂಡ್ಲಿಂಗ್ ಸ್ಕಿಲ್ಸ್ ಉತ್ತಮವಾಗಿದ್ದರೆ ಹೆಚ್ಚಿನ ಅವಕಾಶ ಸಿಗಬಹುದು. ಫ್ರೆಷರ್ಸ್ ಕೂಡ ಅರ್ಜಿ ಸಲ್ಲಿಸಬಹುದು ಎಂದು ಜಾಬ್ ಡಿಸ್ಕ್ರಿಪ್ಷನ್ನಲ್ಲಿ ಉಲ್ಲೇಖಿಸಲಾಗಿದೆ. ಈ ಉದ್ಯೋಗದ ಪ್ರಮುಖ ವಿಶೇಷತೆ ಎಂದರೆ ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಅವಕಾಶವಾಗಿದೆ. ಫ್ರೆಷರ್ಸ್ಗೂ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಇಂಟರ್ನ್ಯಾಷನಲ್ ಕಸ್ಟಮರ್ ಸಪೋರ್ಟ್ ಕ್ಷೇತ್ರದಲ್ಲಿ ಅನುಭವ ಪಡೆಯಲು ಇದು ಉತ್ತಮ ಅವಕಾಶವಾಗಿದ್ದು ಕೆರಿಯರ್ ಗ್ರೋತ್ಗೂ ಸಹಾಯ ಮಾಡಬಹುದು. ಅರ್ಜಿ ಸಲ್ಲಿಸಿದ ನಂತರ ಅಭ್ಯರ್ಥಿಗಳು ಮೊದಲಿಗೆ ರೌಂಡ್ 1 ಅಸೆಸ್ಮೆಂಟ್ ಅನ್ನು ಪೂರ್ಣಗೊಳಿಸಬೇಕು. ಈ ಹಂತದಲ್ಲಿ ಇಂಗ್ಲಿಷ್ ಪ್ರೊಫಿಷಿಯನ್ಸಿ, ಬೇಸಿಕ್ ಇಂಟರ್ನೆಟ್ ಸ್ಕಿಲ್ಸ್ ಹಾಗೂ ಜನರಲ್ ಆಪ್ಟಿಟ್ಯೂಡ್ ಪರೀಕ್ಷೆ ಇರುತ್ತದೆ. ಜೊತೆಗೆ ಸ್ಕ್ರಿಪ್ಟ್ ಓದಿ ಆಡಿಯೋ ರೆಕಾರ್ಡ್ ಮಾಡಬೇಕು. ಒಂದು ವಿಡಿಯೋ ನೋಡಿ ಅದರ ಸಮ್ಮರಿ ಅಥವಾ ಟ್ರಾನ್ಸ್ಕ್ರಿಪ್ಷನ್ ನೀಡಬೇಕು. ಬೇಸಿಕ್ ಮ್ಯಾಥ್, ಮೆಸ್ ಆಫೀಸ್ ಹಾಗೂ ಗೂಗಲ್ ಟೂಲ್ಸ್ ಕುರಿತು ಕೆಲವು ಪ್ರಶ್ನೆಗಳು ಇರುತ್ತವೆ. ಅಭ್ಯರ್ಥಿಗಳು ತಮ್ಮ ವಿಡಿಯೋವನ್ನು ಗೂಗಲ್ ಡ್ರೈವ್, ಒನ್ ಡ್ರೈವ್ ಅಥವಾ ಡ್ರಾಪ್ ಬಾಕ್ಸ್ ಮೂಲಕ ಅಪ್ಲೋಡ್ ಮಾಡಬೇಕು. ವಿಡಿಯೋ ಇಲ್ಲದ ಅರ್ಜಿಗಳನ್ನು ಕಂಪನಿ ಪರಿಗಣಿಸುವುದಿಲ್ಲ. ಮೊದಲ ಹಂತದ ಅಸೆಸ್ಮೆಂಟ್ ಪೂರ್ಣಗೊಳಿಸಲು ಸುಮಾರು 45ರಿಂದ 60 ನಿಮಿಷಗಳು ಬೇಕಾಗುತ್ತದೆ ಮತ್ತು ಅದನ್ನು ಒಂದೇ ಬಾರಿ ಪೂರ್ಣಗೊಳಿಸಬೇಕು. ಈ ಪರೀಕ್ಷೆಯನ್ನು ಮೊಬೈಲ್ ಫೋನ್ ಮೂಲಕ ಬರೆಯಲು ಅವಕಾಶ ಇರುವುದಿಲ್ಲ ಹಾಗೂ ಅಭ್ಯರ್ಥಿಗೆ ಒಂದೇ ಅಟೆಂಪ್ಟ್ ನೀಡಲಾಗುತ್ತದೆ. ರೌಂಡ್ 1 ಯಶಸ್ವಿಯಾಗಿ ಸಬ್ಮಿಟ್ ಮಾಡಿದ ನಂತರ ರೌಂಡ್ 2ಗೆ ಲಿಂಕ್ ದೊರೆಯುತ್ತದೆ ಮತ್ತು ಅದನ್ನು 24 ಗಂಟೆಗಳ ಒಳಗೆ ಪೂರ್ಣಗೊಳಿಸಬೇಕು. ನಂತರ ಗೂಗಲ್ ಮೀಟ್ ಅಥವಾ ಜೂಮ್ ಮೂಲಕ ಲೈವ್ ಇಂಟರ್ವ್ಯೂ ನಡೆಯುತ್ತದೆ. ಕೊನೆಯ ಹಂತದಲ್ಲಿ ಸ್ಯಾಲರಿ ಡಿಸ್ಕಷನ್ ಇರುತ್ತದೆ. ಅಸೆಸ್ಮೆಂಟ್ ಸಮಯದಲ್ಲಿ ಯಾವುದೇ ಟೂಲ್ಸ್ ಬಳಸಬಾರದು ಎಂದು ಕಂಪನಿ ಸ್ಪಷ್ಟವಾಗಿ ಸೂಚಿಸಿದೆ. ಈ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಲು ಅಧಿಕೃತ ಅಪ್ಲೈ ಲಿಂಕ್ ಅನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದೇನೆ. ಮೊದಲಿಗೆ ಆ ಲಿಂಕ್ ಮೂಲಕ ಅರ್ಜಿ ಸಲ್ಲಿಸಿ ಅಗತ್ಯವಿರುವ ಮಾಹಿತಿಯನ್ನು ಭರ್ತಿ ಮಾಡಿ. ನಂತರ ರೌಂಡ್ 1 ಅಸೆಸ್ಮೆಂಟ್ ಅನ್ನು ಪೂರ್ಣಗೊಳಿಸಿ ಹಾಗೂ ನಿಮ್ಮ ವಿಡಿಯೋವನ್ನು ಸೂಚಿಸಿರುವ ರೀತಿಯಲ್ಲಿ ಅಪ್ಲೋಡ್ ಮಾಡಿ. ನಂತರ ಕಂಪನಿಯಿಂದ ಬರುವ ಇಮೇಲ್ ಅಥವಾ ಕಮ್ಯುನಿಕೇಷನ್ ಅನ್ನು ಗಮನಿಸಿ. ಮುಂದಿನ ಇಂಟರ್ವ್ಯೂ ರೌಂಡ್ಸ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರೆ ಆಯ್ಕೆಯಾಗುವ ಅವಕಾಶ ಹೆಚ್ಚಿರುತ್ತದೆ. ಈ ಉದ್ಯೋಗದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಆಶಿಸುತ್ತೇನೆ. ಇಂತಹ ವರ್ಕ್ ಫ್ರಮ್ ಹೋಮ್ ಹಾಗೂ ಪ್ರೈವೇಟ್ ಜಾಬ್ ಅಪ್ಡೇಟ್ಸ್ಗಳನ್ನು ಪ್ರತಿದಿನ ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಈ ಮಾಹಿತಿಯನ್ನು ಉದ್ಯೋಗ ಹುಡುಕುತ್ತಿರುವ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಿಮ್ಮ ಉದ್ಯೋಗ ಪ್ರಯಾಣಕ್ಕೆ ನಮ್ಮ ಹೃತ್ಪೂರ್ವಕ ಶುಭಾಶಯಗಳು. ಧನ್ಯವಾದಗಳು.